ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳೆಯೇ ಫೈನಲ್ ಆಗುತ್ತಾ ಕ್ಯಾಬಿನೆಟ್ ಪಟ್ಟಿ. ನಾಳೆ ಲಿಸ್ಟ್ ಫೈನಲ್ ಮಾಡುತ್ತಾ ಹೈಕಮಾಂಡ್. ಇದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ನಾಳೆ ಲಿಸ್ಟ್ ಫೈನಲ್ ಮಾಡುತ್ತಾ ಹೈಕಮಾಂಡ್. ಇದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಸಚಿವಾಂಶಗಳಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ಸಂಪುಟ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ನಿಂದ ಮತ್ತೆ ಬುಲಾವ್ ಬಂದಿದೆ. ಹಾಗಾಗಿ ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರು ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಚಿವ ಸಂಪುಟ ಪಟ್ಟಿ ಬಗ್ಗೆ ಫೈನಲ್ ಮಾಡೋದಕ್ಕೆ ನಾಯಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಫೈನಲ್ ಪಟ್ಟಿಯನ್ನ ತರಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕಳೆದ ವಾರ ಕೂಡ 3 ರಾಜ್ಯ ನಾಯಕರು ದೆಹಲಿಗೆ ಹೋಗಿದ್ರು. ಸಾಕಷ್ಟು ಮಾತುಕತೆಗಳು, ಸಭೆಗಳು ಎಲ್ಲವೂ ಕೂಡ ನಡೆದಿತ್ತು. ಅದಾದ್ಮೇಲೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲದೆ ಇರುವ ಕಾರಣ ಮುಂದಿನ ವಾರ ಮತ್ತೊಂದು ಸಭೆ ಮಾಡೋಣ, ಆ ಸಭೆಯಲ್ಲಿ ಫೈನಲ್ ಮಾಡೋಣ ಅಂತ ಹೇಳಿದ್ರು. ಆ ಹಿನ್ನೆಲೆ ನಾಳೆ ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ 3 ರಾಜ್ಯ ನಾಯಕರು ತಮ್ಮ ಪಟ್ಟಿಗಳೊಂದಿಗೆ, ಶಾಸಕರ ಹೆಸರುಗಳೊಂದಿಗೆ ನಾಳೆ 8 ಗಂಟೆಗೆ ದೆಹಲಿಗೆ ಹೋಗಲಿದ್ದಾರೆ. ಅಲ್ಲಿ ಮತ್ತೊಂದು ಸಭೆ ನಡೆಯುತ್ತೆ. ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಅದಾದ್ಮೇಲೆ ಅಲ್ಲಿ ಪಟ್ಟಿ ಫೈನಲ್ ಆಗುತ್ತೆ. ಸಂಪುಟ ವಿಸ್ತರಣೆಯಲ್ಲಿ ಯಾರ್ಯಾರು ಇರ್ತಾರೆ, ಯಾವ್ಯಾವ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ಏನಾದ್ರೂ ಪಟ್ಟಿ ಫೈನಲ್ ಆದ್ರೆ ಇದೇ ವಾರದಲ್ಲಿ ಕೂಡ ಸಂಪುಟ ವಿಸ್ತರಣೆ ಕೂಡ ಆಗುವಂತಹ ಸಾಧ್ಯತೆ ಇದೆ.